ಈಗ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒಂದು ಹೆಲಿಕಾಪ್ಟರ್ ಒಂದು ಜೆಟ್ ವಿಮಾನ ಖರೀದಿಸಲಿಕ್ಕೆ ಮುಂದಾಗಿದೆ ಸರ್. ಅಭಿವೃದ್ಧಿ ಕೆಲಸಗಳ ರಾಜ್ಯದಲ್ಲಿ ಕೊಡಿಸುವ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಅವಶ್ಯಕತೆ ಇದೆ ಸರ್. ಸರ್ಕಾರ ಹೆಲಿಕಾಪ್ಟರ್ ಅವಶ್ಯಕತೆ ಇಲ್ಲ, ವಿಮಾನನೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರ್ನಾಟಕ ಸಾಕಷ್ಟು ರೈಲ್ವೆ ಅದಾವ. ರೈಲ್ವೆದಲ್ಲಿ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು. ಒಂದು ರಾತ್ರಿ ಅದ್ರಾಗ ಮಕ್ಕೊಂಡು ಹೋದ್ರೆ ಏನಾಗೋದಿಲ್ಲ, ಅದೇನು ಮನೆ ಇದ್ದಂಗೆ ಅದ ಈಗ ಟ್ರೈನ್ಗಳು. ಸಾರ್ವಜನಿಕ ದುಡ್ಡು, ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ನೀವು ಹಾಳು ಮಾಡ್ಲಕತ್ತಿರಲ್ಲ, ಅದೇ ಬಡವ್ರಿಗೆ ಮನೆ ಕಟ್ಟಿಕೊಡ್ರಿ, ಲಕ್ಷಾಂತರ ಮನೆ ಆಗ್ತಾವೆ. ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರಬೇಕಾದ್ರೆ 25 ಲಕ್ಷ ರೂಪಾಯಿ ತಗೋತಾರೆ. ಈ ಬೆಂಗಳೂರಿನಿಂದ ಇವರು ದಿಲ್ಲಿಗೆ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು, ಕನಿಷ್ಠ 75ರಿಂದ 1 ಕೋಟಿ ರೂಪಾಯಿ ಕೊಡ್ತಾರೆ. ಯಾರು ಅಪ್ಪನ ದುಡ್ಡು ಕೊಡ್ತಾರೆ? ಯಾರೇ ಮುಖ್ಯಮಂತ್ರಿ ಆದವರು ರಾಜ್ಯದ ಬಡವರಿಗೆ ಅದನ್ನು ಉಪಯೋಗ ಮಾಡಬೇಕು ಹೊರತು, ಈಗಾಗಲೇ ಸಾಕಷ್ಟು ಮಾಹಿತಿ ಆಗ್ತದಾಗ ತೆಗೆದಾರೆ 100 ಕೋಟಿ ರೂಪಾಯಿ ಹೆಲಿಕಾಪ್ಟರ್ಗೆಲ್ಲ ನಮ್ಮ ಸರ್ಕಾರ ಇದ್ದಾವ ಹಾರಾಡ್ಯಾರ. ಒಂದೇ ಭಾರತ್ ನೋಡ್ರಿ, ಒಂದೇ ಭಾರತ್ ನಾನೇ ಮನೆ ಬಂದೆ 6 ಗಂಟೆಗೆ ಬರ್ತಾನೆ ಬೆಂಗಳೂರು, 10 ಗಂಟೆಗೆ ಹುಬ್ಳಿಯಾಗ ಇರ್ತಾನೆ. ಏನಿರ್ತದೆ ಆರಾಮ್ ಬರ್ತೀವಿ. 4 ಸಲ ತಿಲ್ಲ ಕೊಡ್ತಾರೆ. ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳಿಗೆ ಏನಾಗೈತಿ, ಇದು ಹವ್ಯಾಸ ಆಗೈತಿ, ಶೋಕಿ. ನನಗೇನು ಗೊತ್ತಿಲ್ಲ, ಅಲ್ಲಿ ಏನಾಗಿದ್ದೋ ಗೊತ್ತಿಲ್ಲ. ಆದ್ರೆ ನಡೆದಂಥದ್ದು ಭಾಳ ಖೇದಕರ. ಹಂಗಾಗಬಾರ್ದಾಗಿತ್ತು. ಯಾರೇ ಸಂಚು ದೇವ್ರ ವಿರುದ್ಧ ಮಾಡ್ತಾರೆ, ದೇವ್ರ ಶಿಕ್ಷೆ ಕೊಡ್ತಾರೆ. ನಾವ್ಯಾರು ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅವ್ರಿಗೆ ನಾ ಸುಮ್ಮನೆ ವಿದೌಟ್ ಪ್ರೂಫ್ ನಾ ಹೇಳೋದಿಲ್ಲ. ಒಟ್ಟು ನಾ ಹೇಳೋದೇನಂದ್ರೆ, ಯಾರು ಅಂತ ತಪ್ಪು ಮಾಡ್ಯಾರ ದೇವ್ರ ಶಿಕ್ಷೆ ಕೊಡ್ತಾನೆ, ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡ್ತಾನೆ.